ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ, ಫೇಸ್ಬುಕ್ ಸ್ವಾಗತ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋ ಇನ್ಸ್ಟಾಗ್ರಾಮ್ ಸ್ವಾಗತ. ನೋಡಿ, ಹಸುಗಳು ನಿರಂತರವಾಗಿ ಹಸುಗಳು ಬರ್ತಾ ಇರ್ತವೆ. ಕ್ವಾಲಿಟಿ ಹಸುಗಳು ನೋಡಿದ್ದೀರಾ. ಎಸ್ಪೆಷಲಿ ಹೊಸ ರೈತರು ಫಾರ್ಮ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಶ್ರಮ ಪಟ್ಟರೆ ಅಲ್ಲ, ಶ್ರಮದಿಂದ ಸಿಗಲ್ಲ, ಐಡಿಯಾದಿಂದ ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಇನಿಷಿಯಲಾಗಿ ಸ್ಟಾರ್ಟ್ ಮಾಡಬೇಕು, ಇವೆಲ್ಲ ಅಂಶಗಳನ್ನು ತಿಳ್ಕೊಂಡಾಗ ಮಾತ್ರ ಡೈರಿ ಫಾರ್ಮ್ ಸಕ್ಸಸ್ ಮಾಡೋಕ್ಕಾಗತ್ತೆ. ಹೊರತು ಎಲ್ಲೋ ಹೋದ್ವಿ, ಹಸು ತೊಗೊಂಡ್ವಿ, ಹಾಲು ಕರೆದ್ವಿ, ಸಕ್ಸಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ನಿಸರ್ಗ ಡೈರಿ ಫಾರ್ಮು ಪ್ರತಿದಿನ ಹೇಳ್ತಾ ಇರ್ತೀನಿ ನಿಮಗೆ, ನೀವು ಫಾರ್ಮ್ ಮಾಡುವಾಗ ಇನಿಷಿಯಲಿ ನೀವು ಏನಾಗಬೇಕು, ಯಾವುದ್ರ ಕಡೆ ಗಮನ ಕೊಡಬೇಕು, ಇದು ಭಾಳ ಮುಖ್ಯ. ಸೊ ನಿಸರ್ಗ ಡೈರಿ ಫಾರ್ಮ್ ಜಸ್ಟ್ ಫಾರ್ ಕೌ ಸೇಲಿಂಗ್ ಪಾಯಿಂಟ್ ಅಲ್ಲ. ಇದು ಬಹಳಷ್ಟು ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಸುಗಳ ಆಯ್ಕೆಯಲ್ಲಿ ಎಡುತ್ತಾರೆ. ಎರಡನೇದಾಗಿ ಭಾಳ ಮುಖ್ಯವಾಗಿ ಹಸುಗಳ ನಿರ್ವಹಣೆಯಲ್ಲಿ ಎಡುತ್ತಾರೆ. ಸೊ ಹಸುಗಳ ನಿರ್ವಹಣೆ ಯಾವ ರೀತಿ ಇರಬೇಕು, ಹಸುಗಳ ಆರೈಕೆ ಯಾವ ರೀತಿ ಇರಬೇಕು, ಹಸುಗಳನ್ನು ತೊಗೊಂಡು ಬಂದಲೇ ಯಾವ ರೀತಿಯಾಗಿ ಇನಿಷಿಯಲಿ ಅದಕ್ಕೆ ಕ್ರಮ ತೊಗೋಬೇಕು, ಇವೆಲ್ಲ ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಪ್ರತಿ ರೈತರಿಗೂ ಮನವಿ ಮಾಡ್ತೀನಿ, ನಿಸರ್ಗ ಡೈರಿ ಫಾರ್ಮು ನಿಮಗೆ ಒಂದು ಯಾವ ರೀತಿ ಒಂದು ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ ಅಂದರೆ, ನೀವು ಹಸುಗಳನ್ನು ತೊಗೊಳ್ಳೋದ್ರಿಂದ ಹಿಡ್ದು, ಅದರಿಂದ ಬ್ರೀಡಿಂಗ್ ಮಾಡೋದ್ರಿಂದ ಹಿಡ್ದು, ಅದರಾಗೋ ಕುಂದು ಕೊರತೆಗಳು, ಸಮಸ್ಯೆಗಳು ಎಲ್ಲದಕ್ಕೂ ಇವತ್ತು ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಇವತ್ತು ನಾವು ಹೇಳ್ತೀವಿ. ನೋಡಿ, ಎಲ್ಲಾದರೂ ಒಂದು ಕಡೆ ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಯಾರಾದರೂ ಒಬ್ಬರು ನಿಲ್ಲೋರು ಬೇಕು. ಆ ಸಮಸ್ಯೆ ಜೊತೆಗೆ ನಾವು ನಿಲ್ತೀವಿ. ಪ್ರತಿಯೊಬ್ಬರಿಗೂ ನಮ್ಮ ಕೈಲಾದಷ್ಟು ಎಷ್ಟಾಗತ್ತಷ್ಟು ಪ್ರಯತ್ನ ಪಟ್ಟು ಅವರ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು, ಆಮೇಲೆ ಅವರಿಗಾಗಿದ್ದಂಥ ಸಮಸ್ಯೆ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಪ್ರತಿಯೊಂದು ಆಗಲ್ಲ. ಸೊ ನಿರ್ವಹಣೆಯೂ ಭಾಳ ಮುಖ್ಯ ಆಗುತ್ತೆ. ಸೊ ಆರೈಕೆಯೂ ಅಷ್ಟೇ ಮುಖ್ಯ ಆಗುತ್ತೆ. ಸೊ ನೀವು ಅಲ್ಲಿ ತೊಗೊಂಡೋದಾಗ ಹಸುಗಳನ್ನು ಯಾವ ರೀತಿ ಆರೈಕೆ ಮಾಡಿದ್ದೀರಾ, ಯಾವ ರೀತಿ ಅದನ್ನು ನೋಡ್ಕೊಂಡಿದ್ದೀರಾ, ಇದು ಭಾಳ ಮುಖ್ಯ. ಯಾಕಂದರೆ ಹಸುಗಳನ್ನು ಸಾಕೋದು ಭಾಳ ಮುಖ್ಯ ಅಲ್ಲ, ಹಸುಗಳ ನಿರ್ವಹಣೆ ಭಾಳ ಮುಖ್ಯ. ಸೊ ಎಲ್ಲಾದರೂ ಒಂದು ಕಡೆ ಎಡುವುದಾಗ ಅದನ್ನು ಮತ್ತೆ ಮೇಲೆತ್ತಿ ಆ ರೈತರಿಗೆ ಯಾವುದೇ ಥರದ ನಿಮಗೆ ಅದರಿಂದ ಮನಸ್ಸು ಕುಂಠಿತವಾಗಬಾರ್ದು, ನಿಮಗೆ ನಿರಾಸೆ ಆಗಬಾರ್ದು. ಸೊ ಆ ರೀತಿಯಾಗಿ ಎಫರ್ಟು ನಿಸರ್ಗ ಡೈರಿ ಫಾರ್ಮಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಎಲ್ಲಾದರೂ ಒಂದು ಇವತ್ತು ಯಾಕಪ್ಪ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಈ ಮಟ್ಟಕ್ಕೆ ಹೆಸರು ಮಾಡಿದೆ, ಈ ಮಟ್ಟಕ್ಕೆ ಹಸುಗಳು ಸೇಲ್ ಆಗ್ತದವೆ, ಇದು ಭಾಳ ಮುಖ್ಯ. ಸೊ ಇಲ್ಲಿ ಹಸುಗಳು ಸೇಲ್ ಮಾಡೋ ಉದ್ದೇಶ ಸೇಲ್ ಮಾಡೋದು ಇದ್ದಿದೆ. ಅದ್ರ ಜೊತೆಗೆ ಪ್ರತಿಯೊಬ್ಬ ರೈತನೂ ಬ್ರೀಡಿಂಗ್ ಕಡೆ ಕೆಲಸ ಮಾಡಬೇಕು. ಇವತ್ತು ಏನೂ ಇಲ್ಲದ ಸಾಮಾನ್ಯ ರೈತ ಯಾವ ರೀತಿಯಾಗಿ ಇವತ್ತು ಸಕ್ಸಸ್ ಕಾಣ್ಬೋದು, ಯಾವ ರೀತಿ ಅದನ್ನು ಆದಾಯ ಗಳಿಸ್ಬೋದು, ಹಸುಗಳು ಬೆಸ್ಟ್ ಸಾಕಾಣಿಕೆಯಿಂದ ನಿಮ್ಮ ಒಂದು ಜೀವನ ಯಾವ ರೀತಿ ರೂಪಿಸ್ಕೋಬೋದು, ಇದು ಭಾಳ ಮುಖ್ಯ. ಸೊ ಹಾಗಾಗಿ ನಾನು ಭಾಳ ರೈತರಿಗೆ ಹೇಳ್ತಾ ಇರ್ತೀನಿ, ಆನ್ಲೈನಲ್ಲಿ ತೊಗೊಳ್ಳೋರು ಆನ್ಲೈನಲ್ಲಿ ತೊಗೊಳ್ಳಿ, ಆದಷ್ಟು ಬಂದು ಭೇಟಿ ಮಾಡಿ ಅಂತೀನಿ. ಏಕೆಂದರೆ ಭೇಟಿ ಮಾಡಿದಾಗ ಬಹಳಷ್ಟು ನಿಮ್ಮ ಮನಸ್ಸಲ್ಲಿರುವಂಥ ಏನೋ ಒಂದು ಡೌಟ್ ಇದೆಯಲ್ಲ, ಆ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಬನ್ನಿ, ಭೇಟಿ ಮಾಡಿ, ನಿಮಗೆ ಏನಾದರೂ ಅನಿಸ್ಬೋದು. ಸೊ ಇವತ್ತು ನಾವು ವಿಡಿಯೋ ಮಾಡೋ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ನೋಡಿದ್ದೀರಾ ಈ ತಿಂಗಳು ಎಷ್ಟು ಹಸುಗಳು ಸೇಲ್ ಮಾಡಿದ್ದೀವಿ ಅಂತ. ಸೇಲ್ ಮಾಡೋದ್ರ ಜೊತೆಗೆ ಜನರ ವಿಶ್ವಾಸನ ಅದೇ ರೀತಿ ಗಳಿಸಿದ್ದೀವಿ. ಸೊ ಆ ವಿಶ್ವಾಸ ಭಾಳ ಮುಖ್ಯ. ವಿಶ್ವಾಸದಿಂದ ಎಲ್ಲ ನಡೆಯೋದು. ಇವತ್ತು ದೂರದಿಂದ ಕೂತ್ಕೊಂಡು ಎಲ್ಲೆಲ್ಲೋ ಅಮೌಂಟ್ ಹಾಕ್ತಾರೆ, ನಿಸರ್ಗ ಡೈರಿ ಫಾರ್ಮಿಗೆ ಹಾಕಿ ಹಸು ಕಳಿಸ್ಕೊಳ್ಳಿ ಸರ್ ಅಂತ ಎಷ್ಟು ಕಡೆ ಆನ್ಲೈನ್ ಹೋಗ್ತಾ ಇದೆ ಅಂತ ನೀವೇ ನೋಡಿದ್ದೀರಾ. ಇವತ್ತು ಇದ್ದಿದ್ದ ಹಸು ನಾಳೆ ಇರಲ್ಲ, ನಾಳೆ ಇವತ್ತು ಇದ್ದಿದ್ದು 1 ಗಂಟೆಯಲ್ಲಿ ಹಸು ಇರಲ್ಲ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ಹಾಕಿ ಅಂತ ಭಾಳ ಜನ ಹೇಳ್ತಾರೆ. ವಾಟ್ಸಪ್ಪಲ್ಲಿ ಹಾಕಿ ಪ್ರಯೋಜನ ಇಲ್ಲ. ವಾಟ್ಸಪ್ಪಲ್ಲಿ ಹಾಕಿದ್ರೆ ನೀವು ಬರೋಷ್ಟರಲ್ಲಿ ಆ ಹಸು ಸೇಲ್ ಆಗಿರುತ್ತೆ. ಸೊ ಹಾಗಾಗಿ ಹಸುಗಳನ್ನು ಆದಷ್ಟು ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬಂದು ನೋಡಿ ತೊಗೊಂಡೋಗಿ. ಬಂದು ತೊಗೊಂಡಾಗ ನಿಮಗೆ ಆ ಹಸು ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆ ಹಸು ಬಗ್ಗೆ ನೀವು ಅದರ ಬುದ್ಧಿ ಯಾವ ರೀತಿ ಇದೆ, ಯಾವ ರೀತಿಯಾಗಿ ನಿಮಗೆ ಸ್ಪಂದಿಸಿದೆ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಬನ್ನಿ, ಭೇಟಿ ಮಾಡಿ. ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ. ಎಲ್ಲಾದರೂ ದೂರ ಆಗುತ್ತೆ ಅಂತ ಯೋಚನೆ ಮಾಡಿಬಿಡಿ, ದೂರ ಬನ್ನಿ. ನಿಮಗೆ ದೂರ ಬಂದಿರೋ 10, 20, 30, 40 ಸಾವಿರ ದುಡ್ಡು ಉಳಿದ್ರೆ ಅದೇ ಒಂದು ದೊಡ್ಡ ದುಡಿಮೆ. ನೀವು ಅಲ್ಲಿ ಹೋಗಿ ಹಸು ತೊಗೊಳೋದಕ್ಕಿಂತ ಬನ್ನಿ, ಒಳ್ಳೆ ಕ್ವಾಲಿಟಿ ಹಸುಗಳು ಆದಷ್ಟು ಕಡಿಮೆ ದರಕ್ಕೆ ನೀಡುವಲ್ಲಿ ಪ್ರಯತ್ನ ಪಡ್ತೀವಿ. ನೀವು ಪದೇ ಫೋನ್ ಮಾಡೋಕ್ಕೆ ಹೋಗಬೇಡಿ. ಭಾಳಷ್ಟು ಫೋನ್ಗಳಾಗಿದೆ, ಫೋನ್ ಪಿಕ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಫೋನ್ಗಳು ಬರ್ತವೆ. ಸೊ ಹಾಗಾಗಿ ಡೈರೆಕ್ಟ್ ಬನ್ನಿ, ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ಅಂತ ಲೊಕೇಶನ್ ಹಾಕ್ಕೊಳ್ಳಿ. ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ಅಂತ ಲೊಕೇಶನ್ ಹಾಕ್ಕೊಳ್ಳಿ. ಬನ್ನಿ, ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಫಾರ್ಮ್ ಸಕ್ಸಸ್ಫುಲ್ ಮಾಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಸ್ನೇಹಿತರೆ. ಧನ್ಯವಾದಗಳು.